ಇವತ್ತು ನಮ್ಮ ಕಾಲೇಜಲ್ಲಿ ಸರಸ್ವತಿ ಪೂಜೆ ಅಂತ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಹಿಂಗೆ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಸರಸ್ವತಿ ಪೂಜೆ ಅನ್ನೋದು, ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್. 10 ಗಂಟೆಗೆ ಸರಸ್ವತಿ ಪೂಜೆ ಶುರುವಾಗುತ್ತೆ ಅಂತ ಹೇಳಿದರು. ಆದರೆ ನಾನು ಹೋಗೋಷ್ಟೊತ್ತಿಗೆ 9:15 ಆಗಿತ್ತು. ಆದರೂ ಯಾರೂ ಬಂದಿರಲಿಲ್ಲ. ಕೆಲವೊಂದಷ್ಟು ಜನ ಬಂದಿದ್ದರು. ಸಿಯಾರ್ಸ್ ಅವ್ರು ಬಂದು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ನಾವು ಹೋಗಿ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ರೂಮಿಗೆ ಬರೋಷ್ಟೊತ್ತಿಗೆ ರಂಗೋಲಿ ಎಲ್ಲ ಬಿಡಿಸಿ ಸರಸ್ವತಿ ದೇವಿನ ಕೂರಿಸ್ಬಿಟ್ಟು ಆಮೇಲೆ ತೀರ್ಥ ಪ್ರಸಾದ ಎಲ್ಲ ರೆಡಿ ಮಾಡಿದರು. ನಮ್ಮ ಸೆಕ್ಷನಲ್ಲಿ ಆಲ್ಮೋಸ್ಟ್ 80 to 90 ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ಬಂದಿರೋದು 25 to 30 ಪೀಪಲ್ ಅಷ್ಟೇ. ನಮಗೆ ಸರಸ್ವತಿ ಪೂಜೆ ಅಂದ ತಕ್ಷಣ ಚೈಲ್ಡ್ಹುಡ್ ನೆನಪಾಗುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಎಲ್ಲ ಸರಸ್ವತಿ ಪೂಜೆ ಅಂತಂದರೆ ತುಂಬ ಇಂಪಾರ್ಟೆಂಟ್. ಇನ್ನೇನು ಎಕ್ಸಾಮ್ಸ್ ಬರುತ್ತೆ ಅನ್ನೋ ಟೈಮಲ್ಲಿ ಸರಸ್ವತಿ ಪೂಜೆ ಮಾಡ್ತಾಯಿದ್ರು ತುಂಬ ಗ್ರ್ಯಾಂಡಾಗಿ. ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸರಸ್ವತಿ ಪೂಜೆಗಳನ್ನ ಎಲ್ಲ. ಹಾಗೆ ಇವಾಗ ಡಿಗ್ರಿಯಲ್ಲಿ ಎಲ್ಲ ಗ್ರ್ಯಾಜುಯೇಷನ್ ಡೇ ಅದು ಇದು ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಇದ್ದರು. ಸರಸ್ವತಿ ಪೂಜೆ ಅನ್ನೋದು ನಮ್ಮ ಕ್ಲಾಸ್ ಸಿಯಾರ್ಸ್ ಆರ್ಗನೈಸ್ ಮಾಡಿದರು. ಬಟ್ ಥ್ಯಾಂಕ್ಫುಲಿ ಚೆನ್ನಾಗಿತ್ತು. ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು. ಪೂಜೆ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 2 ಗಂಟೆ ಆಗೋಗಿತ್ತು. ಅಷ್ಟೊತ್ತಿಗೆ ಎಲ್ಲರಿಗೂ ಹಸಿವು ಕೂಡ ಆಗ್ತಾಯಿತ್ತು. ನಮ್ಮ ಸಿಯಾರ್ ಅವ್ರ ಮನೆಯಿಂದ ಹುಡುಗಿ ಮಾಡ್ಕೊಬಂದಿದ್ಲು ಪುಳಿಯೋಗರೆ, ಮೊಸರನ್ನ ಮತ್ತು ಡ್ರೈ ಜಾಮೂನ್. ಚೆನ್ನಾಗಿತ್ತು. ಚೆನ್ನಾಗಿ ತಿನ್ಕೊಂಡು ಆರಾಮ್ಸೆ ನಾನು ಮನೆಗೆ ಹೊರಡೋ ಟೈಮ್. ಇನ್ನೇನು ಈ ಕಾಲೇಜಲ್ಲಿ ಇದು ಕೊನೆ ಕ್ಷಣಗಳು ನಮ್ಮದು ಅಂತ ಅರ್ಥ ಆದಾಗ ನನಗೆ ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಇಮೋಷ್ನಲ್ ಆಯಿತು. ಇನ್ನೇನು ಹೆಂಗೂ ಈ ಕಾಲೇಜ್ ಬಿಡ್ತೀವಲ್ಲ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ವೀಡಿಯೋಸ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಮ್ಮ ಕಾಲೇಜ್ ವರಂಡ ಗ್ರೌಂಡ್ ಅದು ಇದು ಎಲ್ಲ ಕಾಣಿಸಿದ್ದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮತ್ತು ಕಾಲೇಜಿಂದ ಬಿಟ್ಟು ಮನೆಗೆ ಹೋಗ್ತಾ ರಾಗಿ ಗಂಜಿನ ಕೊಡ್ಕೊಂಡು ಹೊಟ್ಟೆ ತುಂಬ ಆರಾಮ್ಸೆ ಮನೆಗೆ ಬಂದೆ. ಇವತ್ತಿಗಿಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸಿದ್ರೆ ಅದನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.